ಗುಟ್ಕಾ ನಿಕೋಟಿನ್ ಯುಕ್ತ ಪಾನ್ ಆರೋಗ್ಯಕ್ಕೆ ಹಾನಿಕರ. ಗುಟ್ಕಾ ಸೇವನೆಯಿಂದ ಬಾಯಿಯ ಕ್ಯಾನ್ಸರ್ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೆನ್ನೆ, ನಾಲಿಗೆ ಮತ್ತು ಒಸಡುಗಳ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಗುಟ್ಕಾದ ರಸವನ್ನ ನುಂಗೋದ್ರಿಂದ ಗಂಟಲು, ಅನ್ನನಾಳದ ಕ್ಯಾನ್ಸರ್ ಕೂಡ ಬರುತ್ತೆ. ಒಸಡುಗಳು ದುರ್ಬಲವಾಗಿ ಹಲ್ಲುಗಳು ಉದುರಿಸೋಕೆ ಆರಂಭ ಆಗುತ್ತೆ. ಗುಟ್ಕಾದಲ್ಲಿರುವಂತಹ ನಿಕೋಟಿನ್ ರಕ್ತನಾಳಗಳನ್ನ ಕಿರಿದಾಗಿಸ್ತಾ ಹೋಗುತ್ತೆ. ಇದರಿಂದ ರಕ್ತದೊತ್ತಡ ಹೆಚ್ಚಾಗಿ ಹೃದಯಾಘಾತದ ಅಪಾಯ ಕೂಡ ಹೆಚ್ಚಾಗಿರುತ್ತೆ. ಹೊಟ್ಟೆಯಲ್ಲಿ ಅಲ್ಸರ್, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತೆ. ನಿಕೋಟಿನ್ ವ್ಯಸನದಿಂದ ಮೆದುಳಿನ ಕಾರ್ಯನಿರ್ವಹಣೆ ಕೂಡ ಕುಂಠಿತಗೊಳ್ಳುತ್ತೆ. ಹಾಗಾಗಿ ಇದನ್ನು ನಾವು ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ರಾಜ್ಯ ಸರ್ಕಾರದ ಗುಟ್ಕಾ ನಿಷೇಧ ಲಕ್ಷಾಂತರ ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿದೆ. ಹಾಗಿದ್ರೆ ಗುಟ್ಕಾ ನಿಷೇಧದಿಂದ ಅಡಿಕೆ ಮಾರಾಟದಲ್ಲಿ ಕುಂಠಿತವಾಗುತ್ತಾ? ಅಡಿಕೆ ಬೆಳೆಗಾರರ ಆತಂಕ ಏನು? ಏಕಾಏಕಿ ಗುಟ್ಕಾ ಬ್ಯಾನ್ ಮಾಡಿದ್ದು ಸರಿನಾ ತಪ್ಪಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಈ ಕೂಡಲೇ ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮಾಡಬಹುದು. ಇನ್ನು ಎಕ್ಸ್ ಖಾತೆಯಲ್ಲಿ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಗುಟ್ಕಾ ಬ್ಯಾನ್ನಿಂದ ವೀಕ್ಷಕರೇ ಮತ್ತೊಮ್ಮೆ ಕೇಳಿಸಿಕೊಳ್ಳಿ. ಗುಟ್ಕಾ ಬ್ಯಾನ್ನಿಂದ ಅಡಿಕೆಗೆ ಬಂತ ಆಪತ್ತು, ಏಕಾಏಕಿ ಆದೇಶ ಸರಿನಾ ತಪ್ಪಾ? ಈ ಬಗ್ಗೆ ಈ ಕೂಡಲೇ ನಿಮ್ಮ ಅಭಿಪ್ರಾಯ ಏನದನ್ನ ನಮಗೆ ಕರೆ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಮೊದಲಿಗೆ ಕರೆ ಮಾಡಿದ್ದಾರೆ KS ಗೌಡ ಅಂತೇಳಿ ಸೊರಬಾದಿಂದ ಕರೆ ಮಾಡಿದ್ದಾರೆ. KS ಗೌಡ ಅವರ ನಮಸ್ಕಾರ. ನಮಸ್ತೆ ಸರ್. ಹೇಳಿ, ನಿಮ್ಮ ಅಭಿಪ್ರಾಯ ಏನು? ಸರ್, ಒಂದೊಂದು ಒಬ್ಬೊಬ್ಬರು ಮಂತ್ರಿಗಳು ಬಂದಾವಾಗ ಒಂದೊಂದು ಮನೆಯ ಅಭಿಪ್ರಾಯ ಅವರು ತಿಳಿಸ್ತಾರೆ. ಅಡಿಕೆ ಗುಟ್ಕಾ ಇದರಿಂದ ಬ್ಯಾನ್ ಅಂತ ಇವತ್ತು ಈ ಮಂತ್ರಿಗಳು ಬಂದ್ಮೇಲೆ ತಿಳಿಸ್ತಾರೆ. ಈ ಅಡಿಕೆ ಗುಟ್ಕಾಕಿನ ಮುಂಚೆ ಸಿಗರೇಟ್ ಇದೆ, ತಂಬಾಕು, ಆಮೇಲೆ ಲಿಕ್ಕರ್ ಇದೆ. ಅವೆಲ್ಲ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಅಂತೇಳಿ ಅಭಿಪ್ರಾಯ ಪಡ್ತಾರೆ. ಹಾಗಾದ್ರೆ ಇದರ ಮಧ್ಯೆ ಅಫೀಮ್ ಇದೆ, ಗಾಂಜಾ ಸಪ್ಲೈ ದಿವಸ ನಿಮ್ಮ ಟಿವಿಯಾಗ ತೋರಿಸ್ತಾ ಇದೀರಿ. ಬೇಕಾದಷ್ಟು ಇದು ಆರೋಗ್ಯ ಹಾಳಾಗಕ್ಕೆ ಜನರಿಗೆ ಬೇಕಾದಷ್ಟು ಬೇರೆ ಬೇರೆ ರೀತಿಗಳಿದೆ. ಆದ್ರೆ ಅಡಿಕೆ ಒಂದೇ ರೈತರ ಬೆಳೆಯುವಂತ ಒಂದು ಬೆಳೆ ಇದು. ಇದರಿಂದ ಹಲವಾರು ಜನ ರೈತರು ಬದುಕು ಕಟ್ಟಿಕೊಳ್ತಾ ಇದ್ದಾರೆ. ಈಗ ಇವರಿಗೆ ಖಂಡೀಕರಣ ಬರೋಂಥ ವಿಚಾರಗಳು ಭಾಳ ಇದಾವೆ. ಆಮೇಲೆ ಸಿಗರೇಟ್ ಬ್ಯಾನ್ ಮಾಡ್ಬೋದು, ಲಿಕ್ಕರ್ ಬ್ಯಾನ್ ಮಾಡ್ಬೋದು. ಇವರು ಅವನ್ನೆಲ್ಲ ಬಿಟ್ಟು ಏಕ್ದಮ್ ಅಡಿಕೆಗೆ ಬಂದ್ರೆ ರೈತರ ಬದುಕು ಬಹಳ ಬೀದಿ ಬರುತ್ತೆ ಸರ್. ರೈತರಿಗೆ ದೊಡ್ಡ ಒಂದು ಆಪತ್ತು ಬರುತ್ತೆ. ಓಕೆ, ಥ್ಯಾಂಕ್ ಯು KS ಗೌಡ ಅವರೇ. ಇದು ನಿಮ್ಮ ಅಭಿಪ್ರಾಯ. ಮತ್ತೊಬ್ರು ಕರೆ ಮಾಡಿದ್ದಾರೆ ಡಾಕ್ಟರ್ ರಮೇಶ್ ಅಂತೇಳಿ ಬೆಂಗಳೂರಿನಿಂದ. ಡಾಕ್ಟರ್ ರಮೇಶ್ ಅವರ ನಮಸ್ಕಾರ. ಈಗ ಸರ್ಕಾರ ಈ ಕ್ರಮವನ್ನ ತರಾತುರಿಯಲ್ಲಿ ತಗೊಂಡಿಲ್ಲ. ಡಾಕ್ಟರ್ ರಮೇಶ್ ಅವರ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ. ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಸರ್ಕಾರ ತರಾತುರಿಯಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿಲ್ಲ. ಇದ್ರ ಬಗ್ಗೆ ಚರ್ಚೆಗಳು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಆಗ್ತಾ ಇದೆ. ಇದು ಕ್ಯಾನ್ಸರ್, ಬಾಯಿ ಹಾಗೂ ಗಂಟಲು ಕ್ಯಾನ್ಸರ್ಗಳಿಗೆ ಕಾರಣದಲ್ಲಿ ಗುಟ್ಕಾ ಪ್ರಮುಖ ಕಾರಣ. ಆರೋಗ್ಯ ಸಚಿವರೇ ಹೇಳಿದ್ರು, ಒಂದ್ಸಲ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬನ್ನಿ ಏನೆಲ್ಲ ಅಡ್ಡ ಪರಿಣಾಮಗಳಿದೆ ಅಂತ. ಈಗ ಬರೀ ಅಡಿಕೆ ಸಮಸ್ಯೆ ಅಲ್ಲ, ಆದ್ರೆ ಈ ಗುಟ್ಕಾಗೆ ಅಡಿಕೆ ಬಹಳ ಒಂದು ಪ್ರಮುಖವಾದಂತಹ ಒಂದು ವಸ್ತು. 10 ಜಿಲ್ಲೆಗಳಲ್ಲಿ ಮುಖ್ಯ ವಾಣಿಜ್ಯ ಬೆಳೆಯಾಗಿದೆ. ಈಗ ಸರ್ಕಾರದ ಮುಂದೆ ಏನಿದೆ, ಬಹಳ ಸಂಕೀರ್ಣ ಆಗಿದೆ ಅವ್ರಿಗೆ ಸಮಸ್ಯೆ. ಈಗ ಏನ್ ಮಾಡ್ಬೇಕು, ಮುಂದೆ ಅಡಿಕೆ ಬೆಳೆ ಬೆಳೆಯುವ ಜಾಗನ ವಿಸ್ತರಿಸದಂತೆ ನೋಡ್ಕೋಬೇಕು. ಇಷ್ಟು ಇರ್ಲಿ ಅಂತ. ಯಾಕಂದ್ರೆ ಮುಂದೆ ಇವತ್ತಲ್ಲ ಇನ್ನೊಂದು 5-10 ವರ್ಷ ಆದ್ಮೇಲಾದ್ರೂ ರಾಷ್ಟ್ರ ಮಟ್ಟದಲ್ಲೇ ಇದ್ರ ಮೇಲೆ ನಿಷೇಧ ಹೇರಲಾಗುತ್ತೆ. ಖಂಡಿತವಾಗ್ಲೂ ಆಗಲೇಬೇಕು. ಯಾಕಂದ್ರೆ ವರದಿ ಬಹಳ ಭೀಕರ ಪರಿಣಾಮವನ್ನ ಉಂಟು ಮಾಡಬಲ್ಲಂತಹ ಒಂದು ವಸ್ತು ಅಂದ್ರೆ ಅದು ಗುಟ್ಕಾ. ಅದು ಪರಿಸರದ ಮೇಲೂ ಎಲ್ಲ ಕಂಡಲ್ಲಿ ಉಗಿಯೋ ಸಮಸ್ಯೆ ಇಡೀ ರಾಷ್ಟ್ರದಲ್ಲಿದೆ. ಜೊತೆಗೆ ಬಾಯಿ ಹಾಗೂ ಗಂಟಲು ಕ್ಯಾನ್ಸರ್ ಬಹಳ ವೇಗವಾಗಿ ಹಬ್ತಾ ಇದೆ. ಅದು ನೋಡಿದ್ರೆ ಬಹಳ ಸಣ್ಣ ವಯಸ್ಸಿನಲ್ಲೇ ಬಂದ್ಬಿಟ್ರೆ ಇಡೀ ಜೀವನ ಹಾಳಾಗುತ್ತೆ. ಸೊ ಅದಕ್ಕೆ ಈಗ ಮೌಲ್ಯವರ್ಧಿತ ಇತರೆ ಪದಾರ್ಥಗಳಿದೆ, ಅಡಿಕೆ ಮೌಲ್ಯವರ್ಧಿತ ಇತರೆ ಪದಾರ್ಥಗಳತ್ತ ಸರ್ಕಾರ ಗಮನ ಹರಿಸಬೇಕು. ಈಗ ಅಡಿಕೆ ಹಾಳೆ, ಅಡಿಕೆ ತಟ್ಟೆಗಳು ಆ ಮರದಿಂದ ಮಾಡಲಾಗುತ್ತೆ. ಆಮೇಲೆ ಅಡಿಕೆ ಟೀ, ಈ ತರ ಮೌಲ್ಯವರ್ಧಿತ ಉತ್ಪನ್ನಗಳತ್ತ ಸರ್ಕಾರ ಗಮನ ಹರಿಸಬೇಕು. ಅಡಿಕೆ ಬೆಳೆಗಾರರ ಹಿತವನ್ನ ಕಾಪಾಡಬೇಕು. ಮುಂದೆ ಇದನ್ನ ವಿಸ್ತರಿಸಬಾರದು.
ಬೆಳೆಯುವ ಪರಿಸರ ಇದೆಯಲ್ಲ, ಈಗ ಬಯಲು ಸೀಮೆಗೂ ಬಂದ್ಬಿಟ್ಟಿದೆ ಅಡಿಕೆ. ಓಕೆ, ಸೊ ಅದರಿಂದ ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಅವರೇ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಸಿದ್ದರಾಮ್ ಅಂತ ಹೇಳಿ ಧಾರವಾಡದಿಂದ. ಸಿದ್ದರಾಮ್ ಅವರೇ ನಮಸ್ಕಾರ. ನಮಸ್ಕಾರ ರೀ ಸರ್. ಹೇಳಿ ಸಿದ್ದರಾಮ್ ಅವರೇ, ನಿಮ್ಮ ಅಭಿಪ್ರಾಯ ಏನು? ಸರ್, ಧಾರವಾಡ ಜಿಲ್ಲಾ ಮೊದಲಿಂದ ಮಾತಾಡ್ ಸರ್ ನಾವು. ಸರ ಪಾಪ ರೈತರು ಸಂಕಷ್ಟದಲ್ಲಿದ್ದಾರೆ ಸರ್. ಬರಗಾಲ ಬಿದ್ದ ಸರ್. ಅಡಿಕೆ ಬೆಳೆಗಾರರಿಗೆ ತೊಂದರೆ ಸರ್. ಇದಕ್ಕೊಂದು ಸರ್ಕಾರ ಒಂದು ಸರಿಯಾದ ಪರಿಹಾರ ಕೊಡ್ಬೇಕು ಸರ್. ಪಾಪ ಅವ್ರಿಗೆ ರೈತರನ್ನ ನೋಡ್ಬೇಕು ಸರ್. ಬರಗಾಲ ಐತಿ ಸರ್ ಈಗ. ಹಂಗ ರೈತರು ಬೇಕಲ್ಲ ಸರ್. ಓಕೆ, ರೈತರು ಪಾಪ ರೈತರ ತೊಂದರೆ ಹೋಗಲ್ಲ ಸರ್. ಅದಕ್ಕೆ ರೈತರಿಗೆ ಪಾಪ ಅನುಕೂಲ ಆಗುತ್ತೆ ಸರ್. ಅವನ ಏನ ಗುಟ್ಕಾ ಬ್ಯಾನ್ ವಾಪಸ್ ತಗೋಬೇಕು ಸರ್. ಓಕೆ, ಥ್ಯಾಂಕ್ ಯು ಸಿದ್ದರಾಮ್ ಅವರೇ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಮರಸಂದಪ್ಪ ಅಂತ ಹೇಳಿ. ಮರಸಂದಪ್ಪ ಅವರೇ ನಮಸ್ಕಾರ. ಮರಸಂದಪ್ಪ ಅವರ ಕರೆ ಕಟ್ಟಾಗಿದೆ. ನೋಡಿ, ಇವತ್ತು ಅಡಿಕೆ ಬೆಳೆಗಾರರು ಆತಂಕದಲ್ಲಿದ್ದಾರೆ. ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಅಡಿಕೆ ಬೆಳೆಗಾರರಿಗೆ ಸಮಸ್ಯೆ ಇಲ್ಲ ಅಂತೇಳಿ. ನಾವು ಬ್ಯಾನ್ ಮಾಡ್ತಾ ಇರೋದು ಗುಟ್ಕಾ, ನಿಕೋಟಿನ್ ಇದೆಯಲ್ಲ ಅದು. ಕೆಲವರು ಹೇಳ್ತಾರೆ ಅದು ಆಲ್ರೆಡಿ ಬ್ಯಾನ್ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ಗೊಂದಲದಿಂದಾಗಿ ಅಡಿಕೆ ಬೆಳೆಗಾರರು ಎಲ್ಲಿ ನಮ್ಮ ಬೆಳೆಗೆ ಕುತ್ತು ಬೀಳುತ್ತೋ, ನಮ್ಮ ಆದಾಯಕ್ಕೆ ಕುತ್ತು ಬೀಳುತ್ತೋ ಅಂತೇಳಿ ಆತಂಕದಲ್ಲಿದ್ದಾರೆ. ಮರಸಂದಪ್ಪ ಅವರು ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮರಸಂದಪ್ಪ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಅಭಿಪ್ರಾಯ ಏನು? ಸರ್, ಬ್ಯಾನ್ ಮಾಡೋದು ಒಳ್ಳೇದು ಸರ್. ಅದನ್ನ ಸರ್ಕಾರಿ ದವಾಖಾನ್ಯಾಗ ನೋಡಂಗಿಲ್ಲ ಸರ್, ಬಸ್ ಸ್ಟ್ಯಾಂಡ್ನ್ಯಾಗ ನೋಡಂಗಿಲ್ಲ, ಒಂದ್ ದೊಡ್ಡ ಆಫೀಸ್ ಲೆವೆಲ್ನ್ಯಾಗ ನೋಡಂಗಿಲ್ಲ. ಗುಟ್ಕಾದು ದೊಡ್ಡ ಹೊಲಿಗಿರಿ ಸರ್ ಅದೊಂದು. ಮತ್ತೆ ಇದು ಜನರ ಜೀವನದೊಳಗೆ ಚೆಲ್ಲಾಟ ಆಡಂತ ಯಾವ್ದೋ ಒಂದು ಇದು ಇದ್ರ ಅದು ಮೇನ್ ಗುಟ್ಕಾ ಸರ್ ಅದು. ಅದ್ರಲಿಂದ ಬಹಳ ಜನ ತೊಂದ್ರೆ ಆಕೈತಿ ಸರ್. ಸಣ್ಣವರು ಒಂದು 10 ವರ್ಷದವ್ರು ಇರಂಗಲ್ಲ ಸರ್. ಎಲ್ಲೇ ಒಂದ್ 4 ಜನ ಕುತ್ಕೊಳ್ಳೋದು, ಗುಟ್ಕಾ ಜಿಗಿಯೋದು, ಹಳ್ಳಿ ಉಗುಳೋದು. ಅವ್ರು ಮತ್ ಒಂದ್ ವರ್ಷ ತಿಂದ್ಬಿಟ್ರಂದ್ರ ಸರ್, ಅವ್ರು ಒಂದೇನೋ ತಿಂದ್ರು, ಒಂದ್ ಮೆತ್ತನ್ನು ಇದು ತಿಂದ್ರು ಸರ್, ಹಲ್ಲಾಗ ಚಡ್ಡಿ ಚುಂಚೋದು, ಅದರಲ್ಲೆಲ್ಲ ಸುಮಾರು ಕಾಯಿಲೆ ಬರೋದು ಚಾನ್ಸ್ ಇದೆ ಸರ್. ಅದಕ್ಕೆ ಅದನ್ನ ಬ್ಯಾನ್ ಮಾಡಿದ್ದು ಒಳ್ಳೇದು ಸರ್. ಬ್ಯಾನ್ ಮಾಡೋದು ಒಳ್ಳೇದು ಸರ್. ಓಕೆ, ಥ್ಯಾಂಕ್ ಯು ಮರಸಂದಪ್ಪ ಅವರೇ.